ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕವನ ಅಶೋಕ್. ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೆ, ಎಲ್ಲರೂ ಕೇಳ್ತಿದ್ರಿ ರಿಯಾಲಿಟಿ ವಿಡಿಯೋ ಹಾಕಿ ಅಂತ. ಹಾಕಿದ್ದೀನಿ, ಫುಲ್ ವಿಡಿಯೋ ನೋಡಿ. ಅದರಲ್ಲಿ ತಪ್ಪು ಯಾರ್ದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡ್ಕೊಂಬನ್ನಿ. 187 ರೂಮ್ ಒಂದೇ ಮೆನ್ಷನ್ ಮಾಡಿದ್ದೀರಾ. ಆ ರೂಮಲ್ಲಿ 16 ಮೆಂಬರ್ಸ್ ಇರಕ್ಕಾಗುತ್ತಾ? ನಾನು ಟೋಟಲ್ ಬುಕ್ ಮಾಡಿದ್ದು 4 ರೂಮ್ ಆನ್ಲೈನಲ್ಲಿ. ಅದ್ರ ಪ್ರೂಫ್ ಇದೆ ನೋಡಿ. 187 ರೂಮಲ್ಲಿ ಕ್ಲೀನ್ ಇಲ್ಲ ಅಂತ ಪಿಕ್ ಹಾಕಿದ್ದೀರಾ. ಲೈಫ್ ಪ್ರೂಫ್ನ ನಾನು ತೋರಿಸ್ತೀನಿ. ಅದೇ ರೂಮ್ ಹತ್ತಿರ ಜಗಳ ಆಗ್ತಿರೋದು. ರೂಮ್ ಅಬ್ಸರ್ವ್ ಮಾಡಿ, ಬೆಡ್ ಕವರ್ ಹೆಂಗಿದೆ ಅನ್ನೋದನ್ನ ನೋಡಿ. ವಸತಿ ಗೃಹದ ಕೋಣೆಯೊಂದರಲ್ಲಿ ತಂಗಿತ್ತು. ಚೆಕ್ಔಟ್ ಮಾಡುವ ಮುನ್ನ ಆ ಕುಟುಂಬದ ಸದಸ್ಯರು ತಮ್ಮ ಕೋಣೆಯೊಳಗೆ ಕೆಲವೊಂದು ಧಾರ್ಮಿಕ ಶಾಸ್ತ್ರಗಳನ್ನ ನೆರವೇರಿಸಿದ್ದಾರೆ. ಯಾವುದೇ ವಸತಿ ಗೃಹದಲ್ಲಿ ಕೋಣೆಯೊಳಗಡೆ ಧಾರ್ಮಿಕ ಶಾಸ್ತ್ರಗಳನ್ನು ಮಾಡಲು ಯಾವುದೇ ಅವಕಾಶವಿಲ್ಲ. ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು ಶಾಸ್ತ್ರ ಮಾಡ್ತಿದ್ದೀರಾ ಅಂತ. ಅದನ್ನ ನಾವು ಎಲ್ಲಿ ಮಾಡಿದ್ವಿ ಅನ್ನೋದನ್ನ ಈ ಕ್ಲಿಪ್ ನೋಡಿ. ನಮ್ಮ ಮನೆಯಲ್ಲಿ ಮಾಡಿರೋದು. ಅಂಡ್ ನಾವು ಅಲ್ಲಿ ಮಾಡಿದಿದ್ರೆ ಫ್ಯಾಮಿಲಿ ಎಲ್ಲ ಒಂದೇ ರೂಮ್ ಸೇರ್ಬೇಕಿತ್ತು. ಸೇರಿದಿದ್ರೆ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಹಾಕಿ. 187 ರೂಮ್ ಬೆಡ್ ಮೇಲೆ ಇರೋ ಬ್ರೌನ್ ಕವರ್ನ ಅಬ್ಸರ್ವ್ ಮಾಡಿ. ಸಡನ್ಲಿ ಅದೇ ರೂಮಲ್ಲಿ ಬ್ಲೂ ಬೆಡ್ ಹೆಂಗಾಯ್ತು ನೀವೇ ನೋಡಿ. ಅಂಡ್ ಬೆಡ್ ಎಲ್ಲ ಕ್ರಾಸ್ ಆಗಿದೆ. 187 ಅಲ್ಲಿನೇ ಆಗಿರೋದು. ನೀವು ಎಲ್ಲ ಸರಿಯಾಗಿ ನೋಡಿದಿರಾ ಅಲ್ವಾ? ಯಾಕೆ 2 ಟೈಪ್ ಪಿಕ್ ಹಾಕಿರೋದು? ಆಗಿದ್ರೆ ಇದು ಫೇಕಾ ಇಲ್ಲ ರಿಯಲ್ಲ ನೋಡಿ. ಈ ಕಾಟನ್ ಬಾಕ್ಸ್ ಅಂಡ್ ಬ್ಲೂ ಡ್ರಮ್ ಎಲ್ಲಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇದು ಜಗಳ ಆಗ್ತಿರೋ ಸ್ಟಾರ್ಟಿಂಗ್ ಲೈವ್ ವಿಡಿಯೋ ಅವರೇ ಹಾಕಿರೋದು. ಅಲ್ಲಿ ಇರೋದು. ಸಡನ್ಲಿ 187 ರೂಮ್ ಬೆಡ್ ಮೇಲೆ ಕಾಟನ್ ಬಾಕ್ಸ್ ಹೆಂಗ್ ಬಂತು? ಅಂಡ್ ಅದೇ ರೂಮ್ಗೆ ಬ್ಲೂ ಡ್ರಮ್ ಕೂಡ ಬಂದಿದೆ. ಹೆಂಗ್ ಬಂತು? ಲೈವ್ ವಿಡಿಯೋನ ನೀವು ಆಲ್ರೆಡಿ ನೋಡಿದ್ದೀರಾ ನಾನು ಹಾಕಿರೋದ್ರಲ್ಲಿ. ಪಾರ್ಟಿ ಚೆಕ್ಔಟ್ ಮಾಡಲಿಕ್ಕೆ ಬಂದ್ವಿ. ಬರುವಾಗ ಓಪನ್ ಮಾಡಿದ್ವಿ. ಓಪನ್ ಮಾಡಿ ನೋಡುವಾಗ ತುಂಬ ಗಲೀಜಿತ್ತು. ಗಲೀಜಿರುವಾಗ ನಾನು ಹೇಳಿದೆ, ಎಂತ ಸರ್ ಇಷ್ಟು ಗಲೀಜುಂಟು? ನೀವು ಹೇಳ್ತಿದ್ದೀರಾ ನಾನು ಹೇಳ್ದೆ ಎಂತ ಸರ್ ಗಲೀಜುಂಟು ಇದೆ ಅಂತ. ನೀವು ಸರ್ ಅಂತ ಹೇಳಿರೋದನ್ನ CCTVಯಲ್ಲಿ ವಾಯ್ಸ್ ಲೈವ್ ರೆಕಾರ್ಡ್ ಆಗಿರೋದು ಇರುತ್ತೆ ಅಲ್ವಾ? ಅದನ್ನ ಹಾಕಿ ನೋಡೋಣ. ನೀವು ರಿಯಾಲಿಟಿ ಹಾಕಿ ಅಂತ ಕೇಳ್ತಿದ್ರಿ ಅಲ್ವಾ? ನನ್ನ ಹತ್ರ ಇರೋದನ್ನ ರಿಯಾಲಿಟಿ ವಿಡಿಯೋನ ರಿಯಲ್ ಆಗಿ ಹಾಕಿದ್ದೀನಿ. ಬಟ್ ಅವ್ರು ಹಾಕಿರೋ ವಿಡಿಯೋಲಿ ಎಷ್ಟು ಫೇಕ್ ನೀವೇ ನೋಡಿ. ಇದಕ್ಕೆ ಏನಂತೀರಾ? ತಪ್ಪು ಯಾರ್ದು ಅಂತ ಇವಾಗ ಹೇಳಿ. ನೋಡಿ, ನಮಸ್ತೆ. ಇವತ್ತು ಬಂದ್ಬಿಟ್ಟು 14ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ. ಹೆಣ್ಮಕ್ಳು ರೇಪಿಸ್ಟ್ ಆಯ್ತಾರದು ಇಂಥ ಸುಳ್ಳು ಮಕ್ಕಳದಿಂದ. ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಇರೋದಿಲ್ಲ. ಹೆಣ್ಮಕ್ಳನ್ನ ಸುಳ್ಳು ಇರೋ ಅಂತವ್ರಿಂದ. ಮೇಡಮ್, ಈಗ ಏನ್ ಗೊತ್ತಾ ಮೇಡಮ್, ಅಂದ್ರೆ ನಾನು ಬಂದು ಧರ್ಮಸ್ಥಳ ಡಿವೋಟಿ. ಓಕೆ. ಈಗ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಅಣ್ಣ, ತೊಂದ್ರೆ ಆಗಿದೆ ಇಲ್ಲ ಅಂತ ಅಲ್ಲ, ನಾವ್ ಹೇಳ್ಬಿಡ್ತೀವಿ ಕೇಳಿಸ್ಕೊಳ್ಳಿ. ನಮ್ಮ ಅಕ್ಕ ಬಂದ್ಬಿಟ್ಟು ಚೆಕ್ಔಟ್ ಮಾಡಕ್ ಹೋದ್ಲು. ಇವಾಗ ಚೆಕ್ಔಟ್ ಮಾಡ್ಬೇಕಾರೆ ಈಗ ರೂಮ್ ಕೊಟ್ರು ತಾನೆ ನಮ್ಗೆ. ರೂಮ್ ಕೊಡ್ಬೇಕಾದ್ರೆ ರೂಮ್ ಕ್ಲೀನ್ ಮಾಡ್ಕೊಡ್ಬೇಕು ಅಂತ ಏನಾದ್ರು ಅವ್ರು ಹೇಳಿದಾರ? ನಮ್ಗೇನು ಹೇಳಿಲ್ಲ ಅವರು. ಇವಾಗ ಅಲ್ಲೇನು ಕುಡಿದ್ಬಿಟ್ಟು ಮತ್ತೊಂದ್ ಮಾಡ್ಬಿಟ್ಟು ಪಾರ್ಟಿ ಮಾಡಕ್ ಹೋಗಿರ್ಲಿಲ್ಲ. ನನ್ ಮದ್ವೆ ಇತ್ತು, ಮದ್ವೆ ಪರ್ಪಸ್ ನಾವ್ ಹೋಗಿದ್ವಿ. ಅಲ್ಲೇನು ಗಲೀಜು ಆಗಿಲ್ಲ. ಅಲ್ಲೇನ್ ಗಲೀಜಾಗಕ್ ಮತ್ತೊಂದಿರುತ್ತ? ಫ್ಯಾಮಿಲಿ ಹೋಗಿರೋದು. ಖಂಡಿತ ಮೇಡಮ್. ಅವ್ರ ರೂಮ್ ಬಾಯ್ ಅವನು ಬಂದ. ನಮ್ಮ ಎಲ್ಲ ನಾವು TT ಹತ್ತಿದ್ವಿ, ಕಾರಲ್ಲೆಲ್ಲ ಬಂದ್ ಕೂತಿದ್ವಿ ಚೆಕ್ಔಟ್ ಮಾಡ್ಕೊಂಡು. ಅವ್ರ ಏನ್ ಮಾಡಿದ್ರು, ಕೀ ಕೊಡಕ್ಕೆ ಹೋಗ್ಲು ನಮ್ಮ ಅಕ್ಕ. ಅವಳ ಹೆಸರಲ್ಲೆಲ್ಲ ರೂಮ್ ಬುಕ್ ಮಾಡಿದ್ದು, ಅವಳ ಒಬ್ಳೆ ಹೋದ್ಲು ಕೀ ಕೊಡಕ್ಕೆ. ಅವ್ರ ಏನ್ ಮಾಡಿದ್ರು, ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗೆ ನೀನು, ಹೋಗೆ ಬಾರೆ ಅನ್ನಕ್ಕೆ. ಉಡ್ಸಿರ ಅಪ್ಪನೇ ಹೇಳಕ್ ಆಗಲ್ಲ ಹೋಗೆ ಬಾರೆ ಅನ್ನಕ್ಕೆ. ಮೂರನೇನ್ ಹೆಂಗ್ ಅನ್ಬಿಡ್ತಾನೆ ಹೋಗೆ ಬಾರೆ ಅಂತ. ಇವಳು ಏನ್ ಹಿಂಗೆಲ್ಲಾ ಮಾತಾಡ್ತೀರಾ ನೀವು? ಹೋಗೆ ಬಾರೆ ಅನ್ನಕ್ ಯಾರು ನೀವು ಅಂತ ನಮ್ಮ ಅಕ್ಕ ಅಂದ್ಲು. ಅದಕ್ಕೆ ಅವ್ರೇನಂದ್ರು, ಬ್ಯಾಡ್ ವರ್ಡ್ಸ್ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡವನೆ. ನಮ್ಮಪ್ಪ ಏನ್ ಮಾಡಿದ್ರು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು ಅಂತ ಹೋಗಿದ್ದಾರೆ. ಏಕ್ದಮ್ ನಮ್ಮ ಅಪ್ಪನ ಶರ್ಟಿ ಕೈ ಹಾಕಿರೋದವನು. ನೀನ್ ಯಾರೋ ಅಂದ್ಬಿಟ್ಟು ನಮ್ಮ ಅಕ್ಕನ ಕೈ ಹಿಡ್ಕೊಬಿಟ್ಟಿರೋದು ಒಂದೇ ಮಾತಿಗೆ. ಕೈ ಹಿಡಿದ್ಮೇಲೆ ನಮ್ಮಮ್ಮ ಫೋನ್ ಹಾಕ್ತು, ಬನ್ನಿ ಇಲ್ಲಿ ಒಂಚೂರು ಜಗಳ ಆಯ್ತೈತೆ ಅಂತ. ನಾವ್ ಬಂದ್ ಕೇಳಿದ್ವಿ, ನೀವ್ ಕೊಡ್ಬೇಕಾದ್ರೆ ರೂಲ್ಸ್ ಬುಕ್ ಅಲ್ಲಿ ಇದ್ಯಾ? ಯಾವ ಕಡೆ ಇದೆ? ಏನಾರ ಫ್ರೀಯಾಗಿ ರೂಮ್ ಕೊಟ್ಟಿದ್ಯಾ ನೀನು ಕ್ಲೀನ್ ಮಾಡ್ಕೊಡಕ್ಕೆ? ಇಲ್ಲ, ನಮ್ಮ ಅಕ್ಕ ಅದ್ನು ಹೇಳಿದಾಳೆ, ಗಲೀಜಾಗಿದೆ ಅಂತ ಹೇಳ್ತಿದ್ದೀರಲ್ವಾ, ಬೇಕಾದ್ರೆ ಅದೆಷ್ಟಿದೆ ಅಮೌಂಟ್ ತಗೊಳ್ಳಿ, ನಮ್ಗೂ ಟೈಮ್ ಇಲ್ಲ ಓಡ್ಬೇಕು ಅಂತ ಅದು ಫಸ್ಟ್ ಹೇಳಿದಾಳೆ. ಕ್ಲೀನ್ ಮಾಡೋಗೆ ನೀನೆ, ಕ್ಲೀನ್ ಮಾಡ್ಕೊಟ್ಟೋಗೆಲೆ. ಯಾರ್ ಕೇಳ್ತಾರಿ ಮಾತ್ಗಳನ್ನ? ಅದು ಆಗೋಯ್ತು. ನಾವೆಲ್ಲ ಹೋದ್ವಿ, ಸುತ್ತಾಕೊಂಡ್ವಿ. ಅವರು ಮಾತ್ ಬೆಳ್ಸಿದ್ರು, ನಾವು ಮಾತ್ ಬೆಳ್ಸಿದ್ವಿ. ಜಗಳ ಆಗ್ಬೇಕಾದ್ರೆ ನನ್ಗೂ ಅಂದ, ನಿಮ್ಮ ಅವ್ನ ಯಾಕೆ ಅಂದ್ಬಿಟ್ಟು ನನ್ ಕೈ ಹಿಡ್ಕೊಂಡ್ ನುಳ್ಸಿದ್ರೆ ಏನ್ ಅನ್ಸುತ್ತೆ? ಅವಾಗ ನನ್ ಕರಿ ಬಳೆ ಎಲ್ಲ ಹೊಡ್ದೋಗಿ ಆ ಲೆವೆಲಿಗೆ ಆಗೈತೆ. ಏನ್ ಅನ್ಸುತ್ತೆ ಹೇಳಿ?
ಇಲ್ಲ ಇಲ್ಲ ಮೇಡಮ್, ನೆನ್- ನಾವು 100% ನಿಮ್ ಪರವಾಗಿ ಸರ್ ನಾವು ನಿಂತ್ಕೊಳ್ಳೋಕೆ ನೀವು phone ಇದ್ದೀರಾ ಇಲ್ಲ ಮಾಡಿದ್ದು. ಅಂತಲ್ಲ, ನಾನ್ ಹೇಳೋದೇನು ಹೌದು ಅಂದ್ರೆ ಹೆಣ್ಮಕ್ಳು ಒಬ್ಬೊಬ್ರು ಏನಾರ ಧರ್ಮಸ್ಥಳ ಸೇಫ್ಟಿನೇ ಇಲ್ವಲ್ಲ, ಏನಕ್ ಮತ್ತೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗ್ಬಿಟ್ಟು ಅಲ್ಲೇ ಮದ್ವೆ ಆಗ್ಬೇಕು ಅಂತ ಹೋಗ್ತೀವಲ್ವಾ, ಇಂತ ಬಂದ್ರೆ ನಾವ್ ಏನ್ ಮಾಡೋದು? ಹೌದೌದು ಮೇಡಮ್, ಈಗ ನೀವು ಅವನ್ನ ರೂಮ್ ಒಳಗೆ ಹೋಗಿ ಕೂಡಾಕುದ್ರಲ್ಲ ಸರ್, ನಾವ್ ಹೇಳ್ತಾ ಇದೀವಿ ಅವ್ನ ಆಚೆ ಕರ್ಸಿ ಏನ್ ತಪ್ಪು ನಡೀತು ನಾವ್ ನೋಡೋಣ, ಕರ್ಸಿ ಅವ್ನ ಆಚೆ ಅಂದ್ರೆ ರೂಮ್ ಒಳಗೆ ಕೂಡಾಕ್ಬಿಟ್ಟು ಲೇಡೀಸ್ಗಳನ್ನ ಮುಂದೆ ಬಿಟ್ರೆ. ಹೌದೌದು. ಈಗ ಏನ್ ಗೊತ್ತಾ ಮೇಡಮ್, ನಾವು ಏನ್ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಹಾ ನಿಮ್ಗೆ ಏನ್ ಅನ್ಯಾಯ ಆಗಿದೆ ನಿಮ್ ಪರವಾಗಿ ನಾವೆಲ್ಲ ಬಂದ್ ನಿಂತ್ಕೊಂಡು ನಿಮ್ಗೆ ಅವನ ಹತ್ರ ಅವ್ನ್ಗೆ ನಿಮ್ ಕಾನೂನು ಪ್ರಕಾರ ಹೋಗ್ತೀವಿ ಅಂದ್ರೆ ಅದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ. ಇಲ್ಲ ನೀವು ಅವ್ನಿಗೆ ಕ್ಷಮಾಪಣೆ ಕೇಳಿಸ್ಬೇಕು, ಅವ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ಬೇಕು, ಅದಕ್ಕೂ ನಾವು ಸರ್ ಯಾರ ಹೊಟ್ಟೆ ಮೇಲೂ ನಾವ್ ಹೊಡಿಯಕ್ ನಮ್ಗದು But ಅಧಿಕಾರ ಇಲ್ಲಿ ಇಲ್ಲ. ಇಲ್ಲಿ ಏನ್ ಗೊತ್ತಾ ವಿಚಾರ ಮೇಡಮ್, ನಾವು ಧರ್ಮಸ್ಥಳಕ್ಕೆ ಈಗ ನಮ್ಗೆ ಹಿಂದುತ್ವ ಅಂತ ಬಂದಾಗ ಧರ್ಮಸ್ಥಳ ಒಂದು ಸಾವಿರಾರು ಜನಕ್ಕೆ ಅನ್ನ ಹಾಕೋ ಕ್ಷೇತ್ರ. ಸರ್ ನಾನು ಪ್ರತಿ ತಿಂಗಳು ಹೋಗ್ತೀವಿ ಧರ್ಮಸ್ಥಳಕ್ಕೆ, ಹಾ, madam. ಇಲ್ಲ ಅಂತ ಹೇಳಲ್ಲ. ಅದೇ madam, ನಮ್ಮಮ್ಮ ನೀವು ಅಲ್ಲೇ ನನ್ ಏನಂದ್ರೆ- ಮದ್ವೆ ಮಾಡ್ಬೇಕು ಅಂತ ಇಷ್ಟು ವರ್ಷ ಹೌದು. ಕಷ್ಟಪಟ್ಟವ್ರೆ, ಅಲ್ಲೇ ನನ್ ಮದ್ವೆ ಆಗ್ಬೇಕು ಅಂದ್ಬಿಟ್ಟು. ಕೃಷ್ಣ ಇದು ಶಿವ ಪಾರ್ವತಿ ಚೌಟ್ರಲ್ಲಿ ನನ್ ಮದ್ವೆ ಆಗಿದ್ದು, ಅಲ್ಲೇ madam. ಆಗ್ಬೇಕು ಅಂದ್ಬಿಟ್ಟು ನಾವ್ ಮಾಡ್ಕೊಂಡಿರೋದು. madam, ಈಗ- ಅಲ್ಲಿ ಈಗ ಸೇಫ್ಟಿನೇ ಇಲ್ಲ ಅಂದ್ರೆ ಏನ್ ಇಲ್ಲ ಅನ್ಸುತ್ತೆ madam, ಹೇಳಿ? ಈಗ ನೀವು ಏನ್ ಹಿಂಗ್ ಮಾಡಿ ಅಂದ್ರೆ ಆ ಕೆಲಸನ ಮಾಡಕ್ ನಾವು ರೆಡಿ ಇದೀವಿ ಮೇಡಮ್. ಬಟ್ ನೀವು ಧರ್ಮಸ್ಥಳಕ್ಕೆ ಹೆಗ್ಡೆ ಅವ್ರಿಗಾಗ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕಾಗ್ಲಿ ನೀವು ಮಾತಾಡಿರೋದು ವಿಡಿಯೋ ದಯವಿಟ್ಟು ಅದು ಬೇರೆ ತರ ಇದು ಹೋಗುತ್ತೆ. ಈಗ ಸರ್ ಬೇರೆ ತರ ಹೋಗುತ್ತೆ ಅಂದ್ರೆ ನಾವ್ ಅಲ್ಲೇ ಹೇಳ್ತಿದೀವಲ್ಲ, ಕಮಿಟಿ ಕರೀರಿ, ಕಮಿಟಿ ಕರೆದ್ಬಿಟ್ಟು ನಮ್ ಮುಂದೆ ನಿಲ್ಸಿ ನಾವ್ ಏನ್ ಕಮಿಟಿ ಅವ್ರನ್ನ ಮಾಡ್ಬೇಕು ಕೇಳ್ತೀವಿ ಅಂತ madam? ಕೇಳ್ತಿದೀವಲ್ಲ. ಸರ್ ನಮ್ಗೆ ಏನು ಆಗ್ಬೇಕಲ್ಲ, ಕಮಿಟಿ ಅವ್ರು ಬರ್ಲಿ, ಅದೆಲ್ಲಿ ಮೈಸೂರಿಗೆ ಬರ್ತಾರ ಇಲ್ಲ ನಮ್ಮ ಮನೆಗೆ ಬರ್ತಾರ ನಮ್ಮೂರಿಗೆ ಬರ್ತಾರ ಬರ್ಲಿ, ಕಮಿಟಿ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡ್ಬೇಕು. ಈ ತರ ಮಾಡಿರೋದು ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಖಂಡಿತ ಮೇಡಮ್, ನಿಮ್ಗೆ ಏನಾಗ್ಬೇಕು ಹೇಳಿ ನಮ್ ನಮ್ಗೆ ಈ ಪೊಲೀಸ್ ಸ್ಟೇಷನ್ ಕೇಸು ಸರ್ ನಮ್ಗೆ ಇದೆಲ್ಲ ನಮ್ಗೆ ಇಷ್ಟನೂ ಇಲ್ಲ. ನಮಗ್ ಆಗ್ಬೇಕಾಗಿರೋದೇನು ಅಂದ್ರೆ ಬೇರೆ, ಈಗ ನಮ್ಮನೆ ಆಯ್ತು ನಾವೇನೋ ಸ್ಟ್ರಾಂಗ್ ಆಗಿದೀವಿ ಆಯ್ತು, ಬೇರೆ ಹೆಣ್ಮಕ್ಳಾಗಿದ್ರೆ ಇದೇ ಜಾಗದಲ್ಲಿ ನಿಮ್ಮನೆ ಅಕ್ಕ ತಂಗಿರಿದ್ರೆ. ಖಂಡಿತ ಮೇಡಮ್, ಖಂಡಿತ ನಾವು ನಿಮ್ಗೆ ನಮ್ಮ ಆಸ್ ಎ ಬ್ರದರ್ ಆಗೇನೆ ನಿಮ್ಗೂ ನಾವು ಮಾತಾಡ್ತಿರೋದು. ಮನು ಹೇಳ್ದ ನಮ್ಗೆ ಗೊತ್ತಿರೋ ಹುಡುಗಿ ನಮ್ಮ ಫ್ರೆಂಡ್ ಅವರ ವೈಫೇನೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರೋದು ಅಂತ ಹೇಳಕ್ಕಿದೆ ನಿಮ್ ಜೊತೆ ನಾವು ಸರ್ ಮನನೇ ಕೇಳ್ಬಿಡಿ, ನನ್ ಪಾಡಿ ನಾವ್ ಇರ್ತೀವಿ, ನಾವ್ ನನ್ ವಿಷಯಕ್ಕೂ ನಾನು ಹೋಗಕ್ ಹೋಗಲ್ಲ. ನಾನು ಇವಾಗ ತಾನೇ ಲವ್ ಮ್ಯಾರೇಜ್ ನಾನು ಆಗಿರೋದುವೆ, ನನ್ಗೆ ಏಜ್ 23 ನನ್ಗೆ ಯಾರ್ಯಾರೋ ಕಾಲ್ ಮಾಡ್ತಾರೆ, ಯಾರ್ಯಾರೋ ಮೆಸೇಜ್ ಮಾಡ್ತಾರೆ, ನನ್ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ, ನನ್ ತೆಗ್ಯಕ್ಕೆ ಹೋಗಿಲ್ಲ ಫೋನ್ ನ. ಈಗ ನಮ್ ಕಡೆ ಒಂದು ರಿಕ್ವೆಸ್ಟ್ ಮೇಡಮ್, ನಿಮ್ಗೆ ಏನ್ ಆಗ್ಬೇಕು ಹೇಳಿ ಮೇಡಮ್, ನಿಮ್ ಪರವಾಗಿ ಸರ್ ನಮ್ಗೆ ಏನು ಆಗ್ಬೇಕಾಗಿಲ್ಲ, ನಮ್ಗೆ ಕಮಿಟಿಯಿಂದ ಈಗ ಕಮಿಟಿ ಅವ್ರ ಕಡೆಯಿಂದ ನಮ್ಗೆ ಏನಾದ್ರು ಪರಿಹಾರ ಬೇಕು. ಇಷ್ಟೆಲ್ಲ ಆಗೈತಲ್ವಾ, ನನ್ನ ಹತ್ರ ಸರ್ ನನ್ನ ಹತ್ರ ಇರೋ ವಿಡಿಯೋನ ನೀವು ನೋಡ್ಬಿಟ್ರೆ ನೀವೇ ಹೇಳ್ತೀರಾ ನೀನ್ ಸರಿಯಾಗೇ ಮಾಡಿದ್ಯಾ ಕಣಮ್ಮ ಅಂತೀರಾ. ಇವಾಗ ಈಗ ನಿಮ್ಗೆ ಏನ್ ಆಗ್ಬೇಕು ಹೇಳಿ ಮೇಡಮ್, ನಾನು ಎಲ್ಲೂ ವಿಡಿಯೋಗಳನ್ನ ಬಿಟ್ಟಿಲ್ಲ. ಏನು ಕೇಳಿ, ನಾವು ಆ ದೇವ್ರನ್ನ ನಂಬಿದೀವಿ, ನಾನು ಒಬ್ಳು ಹಿಂದೂನೇ. ಅಲ್ಲ ಮೇಡಮ್, ಈಗ ಇವ್ರು ಮಾಡೋ ಕೆಚ್ಚಡ ಕೆಲ್ಸಕ್ಕೆ ಪಾಪ ಹೆಗ್ಡೆ ಅವರು ಧರ್ಮಸ್ಥಳ ಸರ್ ಅವ್ರಿಗಿರ್ಬೇಕು ಸರ್ ಪರಿಜ್ಞಾನ, ಅವ್ರಿಗಿರ್ಬೇಕು ಮೈನ್. ಯಾಕೇಳಿ, ಅವ್ರು ಇಷ್ಟೆಲ್ಲ ಆಯ್ತೈತೆ ಅಂತ ಅವ್ರು ನಿಂತ್ಕೊಂಡು ಸ್ಟ್ಯಾಂಡ್ ತಕೊಂಡ್ ಮಾತಾಡ್ಬೇಕು. ಯಾರು ಇಲ್ಲ ಅಂದ್ರೆ ಕಮಿಟಿ ಅವ್ರನ್ನ ಕರೀರಿ ಅಂದ್ರೂ ಬರ್ತಾ ಇಲ್ಲ, ನಾವೇನ್ ಮಾಡೋದು? ಇಲ್ಲ ಮೇಡಮ್, ಖಂಡಿತ ಅವ್ರ ಗಮನಕ್ಕೆ ಬಂದಿಲ್ಲ. ಈಗ ಅದಕ್ಕೆ ನಮ್ಗೆ ಗೊತ್ತಾದ ತಕ್ಷಣ ಈಗ ಮನು ಹೇಳಿದ ತಕ್ಷಣ ನಾನೇ ಕಾಂಟ್ಯಾಕ್ಟ್ ಮಾಡಿ ನಾವೊಬ್ರು ಡಿವೋಟಿ ಆಗಿರೋದ್ರಿಂದ ನಮ್ಮೊಂದು ಸೇವೆ ಇರಲಿ ಅಂತ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನು ನಮ್ದು ಸರ್ ನಮ್ಗೆ ಆಗ್ಬೇಕಾಗಿರೋದು ಇಷ್ಟೇ. ನಾವು ರೂಮ್ ಬುಕ್ ಮಾಡಿ ಸಾಕೇತ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು, ಸಾಕೇತ್ ರೂಮ್ಗಳಲ್ಲಿ ಅಲ್ಲಿ ಯಾರಿದ್ದಾರೆ ಕಮಿಟಿಯವರು, ಅವ್ರು ಇದಕ್ಕೆ ಸ್ಟ್ಯಾಂಡ್ ತಗೊಂಡ್ ಏನ್ ಮಾಡ್ತಾರೆ ಅದಕ್ಕೆ ನಾವು ರೆಡಿ ಸರ್. ನಾವು ತಪ್ಪಾಗಿ ಮಾತಾಡಿದೀವ, ನಾವು ಅದಕ್ಕೆ ಕ್ಷಮೆ ಕೇಳ್ಬಿಡ್ತೀವಿ. ಆದ್ರೆ ನಮಗ್ ಅನ್ಯಾಯ ಆಗೈತಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನಾವು ಕೇಳೋಣ. ಈಗ ನಮ್ಮಪ್ಪ ಮೇಡಮ್ ಅದನ್ನೇ ಮಾಡ್ಸವಾ ಸರ್ ನೀವೇ ಹೇಳ್ಬಿಡಿ ಏನ್ ಮಾಡೋದು ಅಂತ. ಅಲ್ಲ ಈಗ ನಿಮ್ಗೆ ಅಲ್ಲಿ ಗೌರವಕ್ಕೆ ಧಕ್ಕೆ ಆಗಿದ್ಯಾ, ನಿಮ್ಗೆ ಏನ್ ಮಾಡ್ಬೇಕು ಸರ್ ಅದೆಲ್ಲ ಸರ್ ನಾನು ಇಷ್ಟ ಇನ್ನು ದೊಡ್ಡೋಳಲ್ಲ, ನಾನು ನಿಮ್ಗೆ ಮಗ್ಳು ತರ ಇರ್ತೀನಿ, ನಾನು ಅಷ್ಟು ದೊಡ್ಡೋಳು ನಾನಲ್ಲ, ಅವ್ರು ನನ್ನ ತಲೆ ಬಗ್ಸಿ ಅಂತ ನಾನು ಹೇಳಲ್ಲ. ನಮಗಾಗಿರೋ ತರ ಬೇರೆ ಹೆಣ್ಮಕ್ಳಿಗೆ ಆಗದ್ ಬೇಡ. ಅಲ್ಲ ಮೇಡಮ್, ಈಗ ಅದಕ್ಕೇನೆ ಮೇಡಮ್, ಈಗ ಅವನೊಬ್ಬ ಮಾಡಿರೋ ಕೆಲಸಕ್ಕೆ ಇಡೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರಬಾರ್ದು. ಅವನ ಹತ್ರ ಕರ್ಕೊಂಡ್ಬಂದು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿಸಿ ಇಮಿಡಿಯೇಟ್ ನಿಮ್ ಮುಂದೆನೆ ಅವ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ಸ. ಈ ಸರ್ ಅವ್ನ ಕೆಲಸ ಎಲ್ಲ ತೆಗಿಯೋದೇನ್ ಬೇಡ ಸರ್. ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕಂಗೆ ಕ್ಷಮೆ ಕೇಳಲಿ ಸರ್. ನನ್ ಕೈ ಹಿಡ್ದು ಎಳ್ದವನೇ ಪರವಾಗಿಲ್ಲ. ನಿಮ್ ಕಾಲಕ್ಕೆ ಬೀಳ್ಸೋ ಜವಾಬ್ದಾರಿ ನಮ್ದು, ತಲೆ ಕೆಲ್ಸ ಸರ್. ನಮ್ ಮನೆ ಬೇಕಾದ್ರೆ ಮನು ಗೊತ್ತು ಎಲ್ಲಿ ಇರೋದ್ ನಾನು ಏನು ಅಂತ, ಕೋರ್ಡಿನೇಟ್ ಮಾಡಿ ಕರ್ಕೊಂಡ್ಬರ್ತೀನಿ. ಕರ್ಕೊಂಬನ್ನಿ, ನಾವೇ ಮನೇಲೆ ಇರ್ತೀವಿ, ಬನ್ನಿ ಸರ್. ಬಂದ್ಬಿಟ್ಟು ಅದ್ ಏನೈತೆ ನೀವು ಮಾತಾಡ್ಕೊಂಡು ಕರ್ಕೊಂಡೋಗಿ, ನಮ್ಗೇನಿಲ್ಲ. ಅವ್ನು ನಮ್ಮ ಅಪ್ಪನ ಶರ್ಟಿಗೆ ಕೈ ಹಾಕವನಲ್ವಾ, ಅದೇ ಕೆಲಸ ನಾವು ಮಾಡಿದ್ರೆ ಅವ್ರ ಶರ್ಟಿಗೆ ಕೈ ಹಾಕ್ಬಿಟ್ಟು. ಮೇಡಮ್ ಖಂಡಿತ ಮೇಡಮ್, ಈಗ ಅದಕ್ಕೋಸ್ಕರ ಈಗ ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ನಮ್ಗೊಂದು ದಯವಿಟ್ಟು ವಿಡಿಯೋವನ್ನು ಡಿಲೀಟ್ ಮಾಡಿ ಮೇಡಮ್, ನಮಗೋಸ್ಕರ ನೀವು ಕರ್ಕೊಂಬಂದ್ ಮಾಡಿಸಿ ಸರ್, ಆಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀವಿ. ಅಲ್ಲ ಮೇಡಮ್, ಏನ್ ಗೊತ್ತಾ, ಈಗ ಎಲ್ಲ ಆದ್ಮೇಲಿಂದ ಮಾಡಿದ್ರೆ ವೇಸ್ಟ್ ಮೇಡಮ್. ಈಗ ಎಲ್ಲ ನೋಡ್ತಾ ಇರ್ತಾರೆ ಜನಗಳು, ಇದೇನಪ್ಪ ನೋಡ್ತಿರ್ತಾರೆ ಸರ್. ನಾಳೆನೂ ಟೈಮ್ ಇದೆ ಸರ್, ನಾನು ಅದನ್ನೇ ಹೇಳ್ತಿರೋದು. ನಾಳೆನೂ ಟೈಮ್ ಇದೆ, ಲೊಕೇಶನ್ ಇದೆ, ಜಾಸ್ತಿ ದೂರದಲ್ಲೂ ಇಲ್ಲ ಧರ್ಮಸ್ಥಳಕ್ಕೆ. ನಂದು ಚಂದ್ರಾಯಪಟ್ಟಣನೇ ನಾನು ಇರೋದುನುವೆ. ನಾಳೆನೂ ಟೈಮ್ ಇದೆ, ಕರ್ಕೊಂಬನ್ನಿ. ಕರ್ಕೊಂಬರಕ್ ಆಗ್ಲಿರೋ ವಿಡಿಯೋ ಕಾಲ್ ಮಾಡ್ತಾರೆ, ಏನೋ ಒಂದ್ ಮಾಡ್ಲಿ, ನಮ್ಗೇನಿಲ್ಲ. ಲೈವ್ ಅಲ್ಲೇ ಬಂದ್ ಹೇಳ್ತಾರಾ
ಹೇಳಿ. ಒಂದ್ ನಿಮಿಷ, ಈಗ ನಿಮ್ಗೆ ಇವಾಗ್ಲೇ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡಿಸ್ತೀನಿ. ನೀವು ಮನುಗೆ ಕೇಳಿ, ನನ್ ಜವಾಬ್ದಾರಿ ಮನುನೇ ರೆಸ್ಪಾನ್ಸಿಬಿಲಿಟಿ ಸರ್ ಮನುನ ನಾನ್ ಕೇಳ್ಬೋದು, ಬಟ್ ಮನು ಫ್ಯಾಮಿಲಿಗಾಗಿಲ್ಲ, ನನ್ ಫ್ಯಾಮಿಲಿಗಾಗಿರೋದು ಸರ್. ನೀವು ಅರ್ಥ ಮಾಡ್ಕೋಬೇಕು ನಮ್ನ. ಅದಕ್ಕೆ ಮೇಡಮ್ ಈಗ ನಾವು ನಿಮ್ ಪರವಾಗಿ ಸ್ಟ್ಯಾಂಡ್ ಆಗ್ತಾ ಇದೀವಲ್ಲ ಮೇಡಮ್. ಈಗ ಮನು ಫ್ಯಾಮಿಲಿಗಾಗಿದೆ, ಮನು ಸ್ಟ್ಯಾಂಡ್ ತಗೊಳ್ಳೋನು. ಅವ್ನ್ ಏನ್ ಹೇಳ್ಬೋದು, ಫ್ರೆಂಡು ಅಂತ ಬಂದ್ ನನ್ನ ಹತ್ರ ಬುದ್ಧಿ ಹೇಳ್ಬೋದು, ಮಿಥುನ ಮಾಡ್ತಿದ್ಯಾ ಸರಿ, ಅದೇನಿದೆ ಮಾಡು ಅಂತ. ಅವನಿಗೆ ಗೊತ್ತಿರುತ್ತಾ ನನ್ನ ಮನೇಲಿ ಏನ್ ಅನ್ಭವಿಸ್ತವ್ರೆ ಅಂತ? ಇಲ್ಲ ಮೇಡಮ್, ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡಕ್ ರೆಡಿ ಇದೀವಿ ಸರ್. ಇಲ್ಲ ಅಂದ್ರೆ ಅವ್ರ ಏನಾರ ನಮ್ನ ಫ್ರೀಯಾಗಿ ಮದ್ವೆ ಮಾಡ್ಕೊಟ್ಟವ್ರ? ಇಸ್ಕೊಂಡವ್ರ ತಾನೆ 30,000ನ? ಇಲ್ಲ ರೂಮ್ ಏನಾರ ಫ್ರೀಯಾಗಿ ಕೊಟ್ಟವ್ರ? ರೂಮ್ ಕ್ಲೀನ್ ಮಾಡಕ್ ಏನಾರ ಫ್ರೀಯಾಗಿ ನನ್ ರೂಮ್ ಇಸ್ಕೊಂಡಿದ್ದೀನಿ. ಕಟ್ಟಾಗೋಯ್ತು, ಅದಕ್ಕೇನೆ ಅಣ್ಣ ಕೇಳ್ತಾ ಇದ್ರು, ಈಗ ಅದೇನ್ ಮಾಡ್ಬೇಕು ಕೇಳು. ಮನು ನೋಡು, ಹಾ ಏನ್ ಗೊತ್ತಾ ಮನು, ಕ್ಷಮಾಪಣೆ ಕೇಳಿಸ್ಬೇಕು ನಿಮ್ ತಂದೆ. ಮನು ಕ್ಷಮಾಪಣೆ ಅಂತ ಅಲ್ಲ, ಇವಾಗ ನಮ್ಮಪ್ಪ ಫುಲ್ ಒಂಥರ ಆಗ್ಬಿಟ್ಟವ್ರೆ ಮನು. ಅವ್ರ ಶರ್ಟ್ ಕೈ ಹಾಕ್ಬಿಟ್ಟು ನೀನೇ ಅರ್ಥ ಮಾಡ್ಕೊಂಬನು. ಇವಾಗ ನಿನ್ ಫ್ಯಾಮಿಲಿಗೆ ಬಂದಂಗ ಆದ್ರೆ ಹೆಂಗಾಗುತ್ತೆ ಹೇಳು? ಹೌದು 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 ಹೌದು. ಇಲ್ಲ ಅದಕ್ಕೆ ತಾನೇ ಏನು ಆಗ್ಬಾರ್ದು ಅಂತಾನೆ ತಾನೇ ಬರ್ಲಿ ಮನು, ನಮ್ಮ ಮನೆಗೆ ಬರ್ಲಿ, ನಗ್ನಗ್ತಾ ನಮ್ಮ ಮನೆಗೆ ಬರ್ಲಿ ಮನು, ನನ್ ಕಾಲಿಗೆ ಬೀಳೋದ್ ಬೇಡ. ಹೋಗೇ ಬಾರೆ ಅಂತ ಅಂದ ತಾನೆ. ಅದ್ ನಮ್ಮ ಅಪ್ಪನ ಮುಂದೆ ಬಂದ್ಬಿಟ್ಟು, ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ಏನ್ ಮಾತಾಡ್ಬೇಕು ಅವ್ರು ಮಾತಾಡ್ಕೊಂಡು ಹೋಗ್ಲಿ. ನಾನು ಅವ್ರ ಮುಂದೆ ಅಲ್ಲೇ ವಿಡಿಯೋ ಡಿಲೀಟ್ ಮಾಡ್ತೀನಿ. ಈಗ ಅವ್ರೆಲ್ಲ ಅದ್ರಲ್ಲಿ ಇರ್ತಾರೆ, ಬೇಕಾದ್ರೆ ನೀನ್ ಹೇಳ್ದಂಗೆ ಬೇಕಾದ್ರೆ ಒಂದು ವಿಡಿಯೋ ಕಾಲ್ ಮಾಡಿಸ್ಬಿಡ್ಬೇಕಾದ್ರೆ ಈಗ ಡಿಲೀಟ್ ಮಾಡ್ತೀನಿ. ಮನು ನಾನು ಅಷ್ಟೇನೆ ವಿಡಿಯೋದಲ್ಲೇ ಹೇಳ್ತೀನಿ ಬಿಡು. ಇನ್ಸ್ಟಾಗ್ರಾಮ್ ಇನ್ನೊಂದು ವಿಡಿಯೋ, ಈಗ ಏನ್ ಗಲಾಟೆ ನಡೀತು ಪಿಕ್ಚರ್ ವಿಡಿಯೋನ ನಾನು ಬಿಡ್ತೀನಿ. ಈಗ ಏನ್ ಪಿಕ್ಚರ್ ವಿಡಿಯೋ ನನ್ನ ಹತ್ರ ಐತೆ, ಅದೇ ವಿಡಿಯೋ ನಾನು ಲೈವ್ ಪೂರ್ತಿ 7 ನಿಮಿಷ ಲೈವ್ ಅಲ್ಲೇ ಇದ್ನಲ್ವಾ, ಅದೇ ಲೈವ್ ವಿಡಿಯೋನ ಬಿಡ್ತೀನಿ. ಜನನೇ ನೋಡ್ಬಿಡ್ಲಿ ಯಾರು ತಪ್ಪು ಯಾರು ಸರಿ ಅಂತ. ಧರ್ಮಸ್ಥಳದಲ್ಲಿ ಏನೇನ್ ನಡೀತೈತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ನೀನೇನ್ ಮನು ಅವ್ರ ತರನೇ ಮಾತಾಡ್ತಿದ್ಯಾ? ಇಲ್ಲ ಇಲ್ಲ, ನಾನೇನ್ ಅವ್ರ ತರ ಅಂದ್ರೆ ಈಗ ಏನ್ ನಿನ್ ಸಮಸ್ಯೆ ಏನಾಗಿದೆ ಅದಕ್ಕೆ ಏನ್ ಈಗ ಇಷ್ಟೊತ್ ಗಂಟ ನನ್ ಜಾಗ್ತಾ ಬರ್ದಿಲ್ಲ. ನನ್ ಸಮಸ್ಯೆ ಇರೋದೇ ನಿನ್ ಹತ್ರ ನಾನು ಹೇಳ್ತಿರೋದು. ಏನ್ ನಡೀತು ಅನ್ನೋದೇ ನಾನು ಇಷ್ಟೊತ್ ಗಂಟ ನಿನ್ಗೆ ಹೇಳಿರೋದು. ಆಯ್ತು ಅವ್ರಿಗೆ ಅಷ್ಟೊಂದಿದ್ರೆ ಬರ್ಲಿ ಅವ್ರು. ಅವ್ರ ಹತ್ರ ನಿಮ್ಗೆ ವಿಡಿಯೋ ಕಾಲ್ ಮಾಡಿಸ್ಬೇಕಾ, ನಿಮ್ ಹತ್ರ ಕಳ್ಸ್ಬೇಕಾ? ಈಗ ಅವ್ರನ್ನ ಸರ್ ನಮ್ಮ ಹತ್ರ ಕಳ್ಸ್ಕೊಡಿ. ಸರ್ ನಮ್ಮ ಹತ್ರ ನೀವೇ ಕರ್ಕೊಂಡ್ ಬರ್ತೀರಾ, ಕರ್ಕೊಂಬನ್ನಿ. ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ, ಕರ್ಕೊಂಡ್ ಬರ್ಬೇಕಾದ್ರೆ ನಿಮ್ ಮುಂದೆನೆ ನಾನು ವಿಡಿಯೋ ಡಿಲೀಟ್ ಮಾಡ್ತೀನಿ. ಅದೇ ಸಾರಿ ವಿಡಿಯೋನ ಅಲ್ಲೇ ಅವ್ರು ಬಂದ್ ನಮ್ಮ ಮುಂದೆ ಹೇಳಿ, ನಾನು ಅದನ್ನ ವಿಡಿಯೋ ಮಾಡ್ತೀನಿ, ಅದನ್ನ ವಿಡಿಯೋನ ನಾನು ಹಾಕ್ತೀನಿ, ಬಂದ್ ಕೇಳಿದ್ದಾರೆ ಅಂತ. ಯಾಕೆ ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳು ಹೇಳಕ್ಕಾಗಲ್ಲ. ಹೌದೌದು ಮೇಡಮ್, ಖಂಡಿತ. ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳು ಹೇಳಕ್ಕಾಗಲ್ಲ. ಇವತ್ತು ಅವ್ರು ನನಗೆ ಧೈರ್ಯವಾಗಿ ಇರಿ ನಾವ್ ಇದೀವಿ ಅಂತ ಎಲ್ರು ನನಗೆ ಮೆಸೇಜ್ ಹಾಕಿದ್ದಾರೆ. ಓಕೆ, ನಾನು ಆ ವಿಡಿಯೋ ಮಾಡ್ಬಿಟ್ಟು ನಾನು ಹಾಕ್ತೀನಿ. ಅಲ್ಲ ಈಗ ನೀವು ನಿಮ್ ಸ್ಟ್ಯಾಂಡ್ ಆಗುತ್ತೆ ಕಾಲ್ ಮಾಡಿರೋದು, ಬಟ್ ಅಲ್ಲಿ ನಮ್ಗೆ ನಾವು ಧರ್ಮಸ್ಥಳಕ್ಕೆ ಡಿವೋಟಿ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಆಗ್ಲೇಬೇಕು. ಅದಕ್ಕೆ ನಾವು 100% ನಾವೇ ನಿಲ್ತೀವಿ. ಈಗ ನಾವೇ ಧರ್ಮಸ್ಥಳ ಕಮಿಟಿ ಅವ್ರಿಗೆ ಮಾತಾಡ್ತೀವಿ, ಅಲ್ಲಿ ಯಾರಾಗಿದ್ರೆ ಸರ್ ಅನ್ಯಾಯ ಆಗಿದೆ ಅವ್ರು ಕ್ಷಮೆ ಮಾಡ್ಬೇಕು, ಇಲ್ಲ ದೇವ್ರ ಮಗೆ ಎಲ್ಲರಿಗೂ ನೆಗೆಟಿವ್ ಹೋಗ್ಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ನಾವು ನೆಗೆಟಿವ್ ಆಗಿ ಮಾತಾಡಲ್ಲ, ಏಕೆಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಅಷ್ಟು ಜನ ನಮ್ಮ ಮನೆಯವ್ರನ್ನ, ನನ್ನ ಫ್ಯಾಮಿಲಿ ನನ್ ಕಣ್ಮುಂದೆ ನೋಡಿದೀನಿ ನಾನು. ಹೌದು, ಈ ಅದೇ ಪರಿಸ್ಥಿತಿ ನಿಮ್ ಮನೇಲಾಗಿರೋ ನೀವ್ ಇಷ್ಟೇ ಕಾಮಾಗಿರ್ತಿದ್ರಾ? ಇವರು ಅಲ್ಲ ಮೇಡಮ್, ನಾನು ನೀವು ಮಾತಾಡ್ತಿರೋದೇ ನಿಮ್ ಫೇವರ್ ಆಗಿ, ಅದನ್ನ ನೀವು ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ ಸರ್. ಅದ್ ನನಗೆ ಗೊತ್ತು, ನನ್ ಫೇವರ್ ಆಗಿ ಮಾತಾಡ್ತಿದ್ದೀರಾ, ನನಗ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತ. ಅದೇ ಸ್ಟ್ಯಾಂಡ್ ನೀವೇ ಹೇಳ್ಬಿಡಿ. ಅವ್ರನ್ನೇನ್ ಕರ್ಕೊಂಡ್ ಬರ್ತೀರಾ ಕರ್ಕೊಂಬನ್ನಿ, ಯಾರು ಅವ್ರ ಕಮಿಟಿ ಅವ್ರನ್ನ ಕರ್ಕೊಂಡ್ ಬರ್ತೀರಾ ಕರ್ಕೊಂಬನ್ನಿ. ಅದೇ ಒಂದು ವಿಡಿಯೋ ಮಾಡ್ತೀವಿ ನಾವು. ಮನು ಅವ್ರ ಬ್ರದರೇನೆ ನಾವು. ಈಗ ನಾವು ಧರ್ಮಸ್ಥಳದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಕರ್ಕೊಂಡ್ ಬರ್ಬೇಕು ಮೇಡಮ್, ಅಷ್ಟೇ. ಇವಾಗ ನಾವು ನಿಮ್ ಪರವಾಗಿಂದಾನೆ ಹೋಗ್ಬೇಕು ನೋಡಪ್ಪ, ನಮ್ಮ ಊರವ್ರಿಗೆ, ನಮ್ಮ ಮೈಸೂರು ಅವ್ರಿಗೆ ಈ ತರ ಅನ್ಯಾಯ ಆಗಿದೆ, ನೀವು ಧರ್ಮಸ್ಥಳದಿಂದ ಬಂದು ಈ ತರ ಕ್ಷಮೆ ಕೇಳಿ ಅವ್ರ ಹತ್ರ ನೀವು ಮಾತಾಡ್ಬೇಕು. ಇಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಹೋಗ್ತಾ ಇದೆ ಅಂತ ನಾನು ಮಾತಾಡ್ತೀನಿ ಅಂತ ಹೇಳ್ತಿರೋದು ನಿಮ್ಗೆ. ಸರ್ ಮಾತಾಡಿ, ಬಂದ್ ಕೇಳಲಿ ಅವರು. ನಾನು ಮನೆಗೆ ಬರ್ಲಿ, ನಮ್ಮ ಅಪ್ಪ ನಮ್ಮ ಮುಂದೆ ಕೇಳಲಿ. ಅದೊಂದು ವಿಡಿಯೋ ನಾನು ಮಾಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ. ಈ ತರ ಬಂದಿದ್ದಾರೆ, ಹಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ನನ್ನ ಪಡಿ ನಾನು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ. ನಂದು ಏನೈತೆ ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಸರ್. ಖಂಡಿತ ಮೇಡಮ್, ಇವಾಗಲೇ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾನು ಮನೋರ್ಗೆ ಮಾಡಿಸ್ಕೊಡಿ ಸರ್. ನಮ್ಗೇನ್ ಅದರಿಂದ ಸರ್ ನೋಡಿ, ನಾನು ಆ ದೇವ್ರನ್ನ ನಂಬಿದ್ದೀನಿ. ಅದೇ ದೇವ್ರಲ್ಲಿ ನಾನು ಮದ್ವೆ ಆಗ್ಬೇಕು ಅಂತ ನಾನು ನಂಬ್ಕೊಂಡ್ ಬಂದಿರೋಳು ನಾನು. ಹೌದು ಮೇಡಮ್, ಹೌದು ಖಂಡಿತ. ಅಂತ ಅದ್ ಬಿಟ್ಬಿಟ್ಟು ನಾನು ಹಲ್ಕ ಕೆಲಸ ಮಾಡಕ್ ನಾನ್ ರೆಡಿ ಇಲ್ಲ. ನಮ್ಮನೇಲಿ ನನಗೆ ತಿದ್ದಿ ಬುದ್ಧಿ ಹೇಳೋರವ್ರೆ. ಈಗ ಮನು ಮಾತಿಗೆ ನಾನು ಬೆಲೆ ಕೊಡ್ತೀನಿ, ಕರ್ಕೊಂಬನ್ನಿ ಸರ್. ಅವನು ಒಂದ್ ರೆಸ್ಪೆಕ್ಟ್ ಇದೆ, ಅವರು ನಮ್ಮ ಮನೆಯವರು, ಅವನು ಫ್ರೆಂಡೇನೆ. ಅವ್ರ ಮುಖ ನೋಡಿದ್ರು ನಾನು ಓಕೆ ಆಯ್ತು ಅಂತ ನಾನು ಇದ್ ಮಾಡ್ಕೋತೀನಿ. ಬರ್ಲಿ, ಅವ್ರ ಕ್ಷಮೆ ಕೇಳಿ ನಿಮ್ ಮುಂದೆನೆ ನನ್ನ ವಿಡಿಯೋ ನಾನು ಡಿಲೀಟ್ ಮಾಡ್ತೀನಿ. ಖಂಡಿತ ಮೇಡಮ್, ಖಂಡಿತ ಮೇಡಮ್. ಇದಕ್ಕೆ ನಾನು ಇದ್ ಮಾಡ್ತೀನಿ. ಏನಾದ್ರು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಸರ್, ನಮ್ಮ ಮನೆಯವ್ರದ್ದು ನಂಬರ್ ಇರುತ್ತೆ. ಏನಾದ್ರು ಮನು ಸತೀಶನ್ ಹತ್ರನೇ ಮಾತಾಡ್ಕೊ ಮನು, ಇಲ್ಲ ನನ್ ಫೋನ್ಗೆ ಮಾಡು. ಅವ್ರು ಯಾವತ್ ಕರ್ಕೊಂಬರ್ತಾರೆ ಹೇಳಿ, ನಾನು ಅವತ್ ವಿಡಿಯೋ ಡಿಲೀಟ್ ಮಾಡ್ತೀನಿ. ಓಕೆ ಓಕೆ, ಸರಿ ಮನ ಕರ್ಕೊಂಬಂದ ನೀನ್ ಏನ್ ಕೇಳ್ಬೇಕು ಹೇಳಿ ನಾನು ಮಾಡ್ತಾನ, ತೊಂದ್ರೆ ಇಲ್ಲ. ಏನಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ಇದ್ ನಡೆದಿರೋದಕ್ಕೆ ಕೇಳಿ ನಾನು ಅದ್ ವಿಡಿಯೋ ಡಿಲೀಟ್ ಮಾಡ್ತೀನಿ. ಅವರು ಒಳ್ಳೆ ರೀತಿಲಿ ಬರ್ಲಿ, ನಮ್ದೇನ್ ಸಮಸ್ಯೆ ಆಗಿದೆ ಅದ್ ಬಗ್ಗೆ. ಇವಾಗ ನಾವು ಮನು ನೋಡು, ನಾನು ಬೈದಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನಾನು ಬೈದಿದ್ದೀನಿ, ನಾನು ಬೈದಿರೋದು ನಾನು ಕ್ಷಮೆ ಕೇಳಲೇಬೇಕು. ಏಕೆಂದ್ರೆ ಅವ್ರು ನಡ್ಕೊಂಡಿದ್ ರೀತಿಗೆ ನಾನು ಬೈದಿರೋದು.
ಆಯ್ತು ಬಿಡು, ಇದು ಆದಷ್ಟು ಬೇಗ ಈಗ ನೀವು ಹೇಳ್ದಂಗೆ ಆದಷ್ಟು ಬೇಗ ಮುಗಿಸಿದ್ರೆ ಆದಷ್ಟು ಬೇಗ ಅದು photo delete ಮಾಡಿ. ಸರಿ ಮನು ಹೇಳ್ತಾ ಇರೋದು ಅದೆಲ್ಲ ಮುಗಿದ್ಮೇಲೆ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯ. ಹೌದು. ಈಗ ಸುಮ್ನೆ ಮನು ಈಗ ನನ್ ವಿಡಿಯೋ ಡಿಲೀಟ್ ಮಾಡು ಅಂತಿದ್ಯಲ್ವಾ, ನಾನು ಡಿಲೀಟ್ ಮಾಡ್ತೀನಿ. ಜನ ಏನಂತಾರೆ ಹೇಳು ನನ್ನ? ಹಂಗೆ ನೀನೇ ಥಿಂಕ್ ಮಾಡಿ ಏನಂತಾರೆ ಹೇಳು. ನಿನಗೂ ಧಕ್ಕೆ ಆಗೋದ್ ಬೇಡ. ಅದು ಈಗ ನಾನು ಏನಿದೆ ನಾನು ಮಾತಾಡ್ಬಿಟ್ಟು ನಾನು ಹೇಳ್ತೀನಿ, ತೊಂದ್ರೆ ಇಲ್ಲ. ಸರಿ ಮನು ಆಯ್ತು. ಅಲ್ಲಿ ಗಂಟ ನೀನೇನ್ ಡಿಲೀಟ್ ಮಾಡಕ್ ಹೋಗ್ಬೇಡ. ಇಲ್ಲ ಮನು ಆಯ್ತು. ಮಾಡ್ಲೇ ಬೇಡ. ಅವ್ರು ಬರ್ಲಿ, ಅವ್ರು ಬರ್ತಾರೆ. ಅವರು ಏನ್ ಗೊತ್ತಾ, ನಮ್ಗೆ ಒಳ್ಳೆ ಮರ್ಯಾದೆ ಕೊಡೋಂಥವ್ರು ಅವ್ರ ಪಾಪ. ಮನು ನೀನ್ ಹೇಳಿದ ತಕ್ಷಣ ಸತೀಶಂಗೂ ನಾನು ಅಂದೆ ಮಾತಾಡು, ಆಯ್ತು ಇವಾಗ್ಲೇ ಮಾತಾಡು. ಬೆಳಗ್ಗೆ ಅಂತ ನಾನು ಅಂದೆ, ಸತೀಶ್ ಏನಂದ ಮನುಗಲ್ವಾ ನೀನೇ ಮಾತಾಡು ಅಂದ. ನಿನ್ ಮೇಲೆ ನಂಬಿಕೆಗೆ ನಾನು ಮಾತಾಡಿದ್ದು ಮನು. ನಾನು ಬೆಳಗ್ಗೆಯಿಂದ ಎಷ್ಟೋ ಜನ ನನಗೆ ಕಾಲ್ ಮಾಡೋರೆ, ನಾನು ಯಾರಿಗೂ ನಾನು ಏನು ಹೇಳಿಲ್ಲ. ಇಡೀ ಫೋನ್ ಅದೇನ್ ಬಿಡ್ಬೇಕು, ನಾನು ಕ್ಲಿಯರಿಟಿ ವಿಡಿಯೋ ಕೊಟ್ಬಿಟ್ಟು ನಾನು ಬಿಡ್ತೀನಿ, ಕ್ಲಾರಿಟಿ ಕೊಟ್ಬಿಡ್ತೀನಿ ಅಂತ ನಾನು ಅಂದಿದ್ದೆ. ಈಗ ಅವ್ರ ಮೇಲೆ ನಾವು ದ್ವೇಷ ಮಾಡ್ಕೊಂಡು ಹೋಗಿ ನಮ್ಗೇನಾಗದ್ ಬೇಡ. ನಮ್ಗೇನಾಗ್ಬೇಕು, ಕ್ಷಮಾಪಣೆ ಆಗ್ಬೇಕು. ಹೌದು, ಇವಾಗ ನಮ್ ತಪ್ಪಿದ್ರೆ ನಾವು ಕೇಳ್ತಿದ್ವ ಮನು, ಹೋಗೇ ಬರ ಅನ್ನಕ್ ಯಾರು ಹೇಳು? ಬೇಡ ಬಿಡು, ಬರ್ಲಿ. ಅವ್ರು ಬರ್ತಾರೆ, ಕರ್ಕೊಂಬರ್ತಾರಂತ. ಅದಕ್ಕೆ ಇವ್ರನ್ನ ಯಾರೋ ಅವ್ರ ಧರ್ಮಸ್ಥಳದವ್ರನ್ನ ಕರ್ಕೊಂಡ್ ಬಂದ್ ಬರ್ಲಿ ಬಿಡು. ಸರಿ ಮನು ಆಯ್ತು.